ಸಿಸ್ಟರ್ ನಮಸ್ತೆ. ನಮಸ್ತೆ. ಸೆರೆಕೆರೆಗೆ ಬರೋ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಾ ಇದ್ರಾ? ನನಗೆ ನಿದ್ದೆ ಸಮಸ್ಯೆ ಇತ್ತು. ಸರಿಯಾಗಿ ನಿದ್ದೆ ಬರ್ತಿರ್ಲಿಲ್ಲ. ಮತ್ತೆ ಪಿತ್ತದ ಸಮಸ್ಯೆ ಇತ್ತು. ಆಗಾಗ ಹಿಕ್ಕಪ್ಸ್ ಬರೋದು, ಉಸಿರು ಕಟ್ಟಿದಾಗ ಆಗೋದು, ಉಸಿರಾಡಲಿಕ್ಕೆ ಕಷ್ಟ ಆಗೋದು, ಅದೆಲ್ಲ ಇತ್ತು. ಸೆರೆಕೆರೆಗೆ ಬಂದ ನಂತರ ಯಾವ ರೀತಿ ನಿಮ್ಮ ಬಾಡಿಲಿ ಚೇಂಜಸ್ ಅನ್ನು ಅಬ್ಸರ್ವ್ ಮಾಡಿದ್ರಾ? ಇದು ಪಿತ್ತ ಸಮಸ್ಯೆ ನನಗೆ 1 ವಾರದಲ್ಲಿ ಗುಣ ಆಗಿದೆ. ಹಿಕ್ಕಪ್ಸ್ ಎಲ್ಲ ಬರೋದಿಲ್ಲ ಈಗ, ಕಡಿಮೆ. ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಇತ್ತು, ಅದು ಕಡಿಮೆ ಆಗಿದೆ. ಮತ್ತೆ ಮೈಯೆಲ್ಲ ಊರಾಗಿದೆ. ನೀವೆಷ್ಟು ದಿನದಿಂದ ಈ ಒಂದು ಥೆರಪಿಗೆ ಬರ್ತಾ ಇದ್ದೀರಾ? ನಾನು 2 ತಿಂಗಳು 60 ದಿನ ಆಯ್ತು. 60 ಡೇಸ್ ಇಂದ ನೀವು ಥೆರಪಿಗೆ ಬರ್ತಾ ಇದ್ದೀರಾ. ಓಕೆ, ಇಂತಹ ಒಂದು ಚೇಂಜಸ್ ಅನ್ನ ನೋಡಿ ನಿಮಗೆ ಯಾವ ರೀತಿ ಫೀಲ್ ಆಯ್ತು? ತುಂಬಾ ಖುಷಿ ಆಯ್ತು. ಪಿತ್ತದ ಸಮಸ್ಯೆಗೆ ನಾನು ಏನ್ ಮಾಡೋದಂತ ಗೊತ್ತಿರ್ಲಿಲ್ಲ ನನಗೆ. ಯಾವ ಒಂದು ಥೆರಪಿಯನ್ನು ಇಲ್ಲಿ ಮಾಡಿದ ನಂತರ ನಿಮಗೆ ಒಂದು ಪ್ರಾಬ್ಲಮ್ಸ್ ಕ್ಲಿಯರ್ ಆಗಿ ಬಂತದ್ದು? ಅದು ನಿದ್ದೆ ಸಮಸ್ಯೆ, ನಂಗೆ ಎಲ್ಲ ಥೆರಪಿ ಮಾಡಿದ್ದೇನೆ. ನಿದ್ದೆ ಸಮಸ್ಯೆ ಯಾವುದ್ರಲ್ಲಿ ಕಡಿಮೆ ಆಯ್ತು ನನಗೆ ಗೊತ್ತಿಲ್ಲ. ಅದು 1 ವಾರದಲ್ಲೇ ಸರಿಯಾಗಿದೆ ನನಗೆ. ಡೈಜೆಷನ್ ಪ್ರಾಬ್ಲಮ್ ವಾಟರ್ ಥೆರಪಿಯಿಂದ ತುಂಬಾ ಕಡಿಮೆ ಆಯ್ತು. ಒಂದು 80% ಡೈಜೆಷನ್ ಪ್ರಾಬ್ಲಮ್ ಸರಿಯಾಗಿದೆ. ಈಗ ಹಸಿವೆ ಆಗ್ತದೆ, ಮೊದಲು ಹಸಿವೆ ಆಗ್ತಿರ್ಲಿಲ್ಲ, ಈಗ ಹಸಿವೆಲ್ಲ ಆಗ್ತದೆ. ಮತ್ತೆ ತುಂಬಾ ಸುಸ್ತಾಗ್ತಿತ್ತು, ತುಂಬಾ ಕೆಲಸ ಮಾಡುವಾಗ ತುಂಬಾ ಟಯರ್ಡ್ ಆಗ್ತಿತ್ತು. ಈಗ ಅದೆಲ್ಲ ಇಲ್ಲ, ತುಂಬಾ ಕಡಿಮೆ ಆಗಿದೆ, ತುಂಬಾ ಆಕ್ಟಿವ್ ಆಗ್ತದೆ. ನಮ್ಮ ಜೇಡ್ ಐನೆಸ್ ಡಾಲ್ಫಿನ್ ವಾಟರ್ ಬಗ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ತುಂಬಾ ಒಳ್ಳೇದಿದೆ. ನನಗಂತೂ ತುಂಬಾ ಹೆಲ್ಪ್ ಆಯ್ತು ಈ ವಾಟರ್ ಇಂದ. ಡೈಜೆಷನ್ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗ್ತಾ ಬಂತು. ಹೊಟ್ಟೆ ನೋವಾಗ್ತಿತ್ತು, ಆಗಾಗ ಹೊಟ್ಟೆ ನೋವಾಗ್ತಿತ್ತು. ಈಗ ತುಂಬಾ ಅಂದ್ರೆ ತುಂಬಾ ಕಡಿಮೆ ಆಗಿದೆ. ನಿಮ್ಮ ನಿದ್ರೆ ಸಮಸ್ಯೆ ಹೇಳಿದ್ರಲ್ವಾ, ಅದು ಎಷ್ಟು ಹೊತ್ತವರೆಗೆ ನಿಮಗೆ ನಿದ್ರೆ ಬರ್ತಾ ಇರ್ಲಿಲ್ಲ? ನಿದ್ದೆ ನಾನು ಬೇಗ ಮಲಗ್ತಿದ್ದೆ, ಆದ್ರೆ ಕಟ್ ನಿದ್ದೆ. 1-2 ಗಂಟೆ ಮಲಗುದು, ಮತ್ತೆ ಹೇಳುದು, ಪುನಃ 4 ಗಂಟೆ ಪುನಃ ಹೇಳುದು, ಹಾಗೆ ಇತ್ತು. ಈಗ ಹಾಗೆ ಇಲ್ಲ. ಮತ್ತೆ ಅದು ಬೆಳಿಗ್ಗೆ ತನಕ ನಿದ್ರೆ ಮಾಡಿದ್ರು ಬೆಳಿಗ್ಗೆ ಹೇಳುವಾಗ ಫ್ರೆಶ್ ಇರ್ತಿರ್ಲಿಲ್ಲ, ನಿದ್ದೆ ಮಾಡದಿದ್ದ ಹಾಗೆ ಇರ್ತಿದ್ದೆ. ಈಗ ಹಾಗಲ್ಲ, 4 ಗಂಟೆ ನಿದ್ದೆ ಮಾಡಿದ್ರು ಬೆಳಿಗ್ಗೆ ಹೇಳುವಾಗ ಆಕ್ಟಿವ್ ಆಗಿ ಇರ್ತೇನೆ, ಎಂತ ಪ್ರಾಬ್ಲಮ್ ಇರೋದಿಲ್ಲ. ಇವಾಗ ನೈಟ್ ಫುಲ್ ನಿದ್ರೆ ಬರುತ್ತಾ? ನಿದ್ದೆ ಬರ್ತದೆ. ಈ ಒಂದು ನ್ಯಾಚುರಲ್ ಥೆರಪಿ ಈ ಒಂದು ಜನರೇಷನ್ಗೆ ಅಗತ್ಯ ಇದೆ ಅಂತ ಹೇಳಿ ಅನಿಸ್ತಾ ಇದೆಯಾ? ಖಂಡಿತ ಇದೆ. ಹಾಗೆ ಸೆರೆಕೆರೆಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಸೆರೆಕೆರೆಗೆ ಎಲ್ರು ಬನ್ನಿ, ಥೆರಪಿ ಚೆನ್ನಾಗಿದೆ. ಥ್ಯಾಂಕ್ ಯು.